ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಪ್ರಸಂಗಿ ದ ಬುಕ್ ಆಫ್ ಎಕ್ಲೇಸಿಯಾಸ್ಟಸ್ ಪ್ರಸಂಗಿ 9ನೇ ಅಧ್ಯಾಯದಿಂದ ಭವಿಷ್ಯತ್ತಿನ 16 ಸಿದ್ಧತೆಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 16 ಪ್ರಿಪರೇಷನ್ಸ್ ಫಾರ್ ಫ್ಯೂಚರ್. ನಮ್ಮ ಭವಿಷ್ಯಕ್ಕಾಗಿ ನಮಗೆ ಚಿಂತೆ ಇದೆ. ಯಾರೋ ಒಬ್ಬರು ಹೇಳಿದರು, ನಮ್ಮ ಗತಕಾಲ, ನಮ್ಮ ಜೀವನವೇ ಒಂದು ಪುಸ್ತಕ ಇದ್ದ ಹಾಗೆ. ನಮ್ಮ ಗತಕಾಲ ಈಗಾಗಲೇ ಬರೆಯಲ್ಪಟ್ಟಿದೆ. ನಮ್ಮ ವರ್ತಮಾನ ಕಾಲ ಈಗ ಬರೆಯಲ್ಪಡುತ್ತಿದೆ. ನಮ್ಮ ವರ್ತಮಾನ, ನಮ್ಮ ಭವಿಷ್ಯತ್ ಕಾಲ, ಗತಕಾಲ ಬರೆಯಲ್ಪಟ್ಟಿದೆ, ಮುಗಿದಿದೆ. ವರ್ತಮಾನ ಕಾಲ ಬರೆಯಲ್ಪಡುತ್ತಿದೆ. ನಮ್ಮ ಭವಿಷ್ಯತ್ ಕಾಲ ಅದು ದೇವರ ಕೈಯಲ್ಲಿದೆ ಎಂಬುದಾಗಿ ಒಬ್ಬರು ಹೇಳಿದರು. ಆದ ಕಾರಣ ಈಗ ನಮ್ಮ ಭವಿಷ್ಯತ್ತಿನ ವಿಷಯವಾಗಿ ಹೇಗೆ ಸಿದ್ಧ ಮಾಡ್ಕೋಬೇಕು ನಮ್ಮನ್ನು ಎಂಬುದಕ್ಕೆ 16 ವಿಷಯಗಳು ಪ್ರಸಂಗಿ 9ನೇ ಅಧ್ಯಾಯದಲ್ಲಿದೆ. ಒಂದೊಂದಾಗಿ ಅದನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ 9:1 ನಾವು ನೋಡಿದರೆ ದೇವರ ಕೈಯಲ್ಲಿದೆ. ದೇವರ ಕೈಯಲ್ಲಿದೆ ಅಂದರೆ ಕೃತ್ಯಗಳು ದೇವರ ಕೈಯಲ್ಲಿದೆ ಅಂತ ಹೇಳ್ಬೋದು. ಇದು ಮೊದಲನೇ ಸಿದ್ಧತೆ. ಇದು ಬಹಳಷ್ಟು ನಮಗೆ ಭಾಳ ಖುಷಿಪಡಿಸುವಂಥದ್ದು, ಸಂತೋಷವನ್ನು ತರುವಂಥದ್ದು, ಇನ್ನು ಹೇಳಬೇಕಾದ್ರೆ ಸಂತೃಪ್ತಿಪಡಿಸುವಂಥದ್ದು ಕೂಡ. ಯಾಕಂತೇಳಿದರೆ ನಾವು ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಚಿಂತೆ ಇದೆ. ಆದ ಕಾರಣ ನಮ್ಮ ಕೃತ್ಯಗಳು ದೇವರ ಕೈಯಲ್ಲಿದೆ. ಹೌದು, ಹಾಗಾದರೆ ನಮ್ಮ ಜೀವನ ಕೂಡ ದೇವರ ಕೈಯಲ್ಲಿದೆ. ಈ ಕುರಿತಾಗಿ ಒಂದು ವಾಕ್ಯ ಕೀರ್ತನೆಗಳಲ್ಲಿ ದಾವೀದನು ಅಥವಾ ಕೀರ್ತನೆಗಾರನು ಹೇಳಿದ್ದು ನನಗೆ ನೆನಪಿಗೆ ಬರುತ್ತಿದೆ. ಅವನು ಪ್ರಾರ್ಥಿಸುವಾಗ ಒಂದು ಮಾತು ಈ ರೀತಿಯಾಗಿ ಹೇಳಿದ್ದನ್ನು ನೋಡಿಕೊಳ್ಳಬಹುದು. ಅದೇನಂತ ಹೇಳಿದರೆ, ನನ್ನ ಕಾಲವು ನಿನ್ನ ಕೈಯಲ್ಲಿದೆ ಅಥವಾ ನನ್ನ ಸಮಯವು ನಿನ್ನ ಕೈಯಲ್ಲಿದೆ ಎಂಬಂತೆ ಹೇಳಿದಂಥ ಒಂದು ಮಾತು. ಸರಿ, ನಾವು ಮುಂದುವರಿಸೋ 9ನೇ ಅಧ್ಯಾಯದ ಭವಿಷ್ಯತ್ತಿನ ಸಿದ್ಧತೆ. ಮೊದಲನೇದು ನಮ್ಮ ಜೀವನ ದೇವರ ಕೈಯಲ್ಲಿದೆ. ಎರಡನೇ ಒಂದು ಸಿದ್ಧತೆ ಏನಂತ ಹೇಳಿದರೆ 2ನೇ ವಚನದಲ್ಲಿದೆ, ಎಲ್ಲರಿಗೂ ಒಂದೇ ಬಗೆಯ ಸಂಭವ. ಅಂದರೆ ಎಲ್ಲರಿಗೂ ಆಗುವಂಥದ್ದೇ ನಮಗೆ ಆಗ್ತಾ ಇದೆ, ನಮಗೇನು ಸ್ಪೆಷಲಾಗಿ ಆಗ್ತಾ ಇಲ್ಲ. ಒಂದು ವೇಳೆ ಹೆಚ್ಚು ಕಡಿಮೆ ಇರ್ಬೋದು, ವ್ಯತ್ಯಾಸಗಳಿರ್ಬೋದು. ಆದರೆ ಸಾಮಾನ್ಯವಾಗಿ ಜೀವನದಲ್ಲಿ ಯಾರ್ಯಾರಿಗೆ ಏನೇನು ಆಗುತ್ತಿದೆಯೋ ಅದು ಸಂಭವಿಸ್ತಾ ಇದೆ. ಬೇರೆ ಬೇರೆ ರೀತಿಯಿಂದ ಸಂಭವಿಸ್ತಿರ್ಬೋದು, ಬೇರೆ ಬೇರೆ ಸಮಯದಲ್ಲಿ ಸಂಭವಿಸ್ತಿರ್ಬೋದು. ಸಂಭವಿಸುವಂಥದ್ದೆಲ್ಲವೂ ಎಲ್ಲರಿಗೂ ಒಂದೇ ರೀತಿ ಎಂಬುದಾಗಿ, ಎಲ್ಲವೂ ಎಲ್ಲರಿಗೂ ಒಂದೇ ಬಗೆಯಾಗಿ ಸಂಭವಿಸುವುದು ಎಂಬುದಾಗಿ 2ನೇ ವಚನದಲ್ಲಿರುವಂಥ ಹೇಳಿಕೆ ಪ್ರಕಾರವಾಗಿ ಪ್ರಸಂಗಿ 9:2 ಇದು 2ನೇ ಸಿದ್ಧತೆ. ಏನದು? ನಮಗೆ ಸಂಭವಿಸುವುದು ಸಹಜ, ಎಲ್ಲರಿಗೂ ಸಂಭವಿಸುವಂಥದ್ದೇ ಅಂತ. 3ನೇ ಒಂದು ಸಿದ್ಧತೆ, ಇದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. 9ನೇ ಅಧ್ಯಾಯ 3ನೇ ವಚನದಲ್ಲಿ ಕನ್ನಡ ಭಾಷಾಂತರದಲ್ಲಿ ಹೀಗಿದೆ, ಮರಳುತನವು ಮನಸ್ಸಿನಲ್ಲಿ ಹಿಡಿದಿದೆ ಎಂಬ ಸಿದ್ಧತೆ. ಅಥವಾ ಈ ರೀತಿಯಾಗಿ ಹೇಳ್ಬೋದು, ಬುದ್ಧಿಹೀನತೆ ಅದು ನಮ್ಮ ಮನಸ್ಸಿನಲ್ಲಿ ಇದೆ, ಪ್ರತಿ ವ್ಯಕ್ತಿಯಲ್ಲಿದೆ. ಅಥವಾ ಪ್ರತಿ ವ್ಯಕ್ತಿಯಲ್ಲಿ ಆ ಸಾಮರ್ಥ್ಯ ಇದೆ, ಬುದ್ಧಿಹೀನತೆಯ ಸಾಮರ್ಥ್ಯ. ಆದ ಕಾರಣ ಅದರ ಗ್ರಹಿಕೆ ನಾವು ವಹಿಸಬೇಕು. ಅದು ನಮ್ಮನ್ನು ಭವಿಷ್ಯಕ್ಕೆ ಸಿದ್ಧಪಡಿಸುವಂಥ ಒಂದು ಅನುಭವವಾಗಿದೆ. ಸರಿ, ಕೆಲವರಲ್ಲಿ ಹೆಚ್ಚಿರ್ಬೋದು, ಈ ಬುದ್ಧಿಹೀನತೆ ಕಡಿಮೆ ಇರ್ಬೋದು. ಆದರೆ
ದೇವರ ಆ ಪ್ರಕಟಣೆಯಿಂದ ನಾವು ಮುಂದುವರಿಯುತ್ತೇವೆ. ಮತ್ತು 5ನೇ ಸಿದ್ಧತೆ ಏನಂದರೆ ಜೀವ ಲೇಸು ಎಂಬುದಾಗಿ. ಅದಕ್ಕೆ ಒಂದು ದೃಷ್ಟಾಂತ ಕೊಡಲಾಗಿದೆ, ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು ಎಂಬುದಾಗಿ. ಅಂದರೆ ಸಿಂಹ ಬಹಳ ದೊಡ್ಡದು, ಬಹಳಷ್ಟು ಶಕ್ತಿಯುತವಾದದ್ದು, ಆದರೆ ಸತ್ತಿದ್ರೆ ಏನು ಪ್ರಯೋಜನ? ಆದರೆ ಬದುಕಿರುವಂಥ ಒಂದು ಚಿಕ್ಕ ನಾಯಿ ವಿಷಯವಾಗಿ ನೋಡುವಾಗ ಜೀವ ಅನ್ನುವಂಥದ್ದು ಪ್ರಾಮುಖ್ಯ. ಜೀವ ಅಂತ ಹೇಳಿದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತು ಸಮಾಧಿ ಹತ್ರ 11ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆಯಲ್ಲಿ 28ನೇ 7ನೇ ವಚನದಲ್ಲಿ ಅಥವಾ 25 ನೋಡಿಕೊಳ್ಳೋಣ. 11:25, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ಹಾಗಾದರೆ ಪ್ರಾಣ ಕೊಡುವಾತನು ಆತನೇ, ಪ್ರಾಣ ತೆಗೆಯುವಾತನು ಆತನ ಕೈಯಲ್ಲಿದೆ. ಸರಿ, ಮುಂದೆ ನಾವು ನೋಡಿಕೊಳ್ಳುವಾಗ ನೆನಪಿರಲಿ 10ನೇ ಅಂದರೆ ಪ್ರಸಂಗಿ 9ನೇ ಅಧ್ಯಾಯದಿಂದ ನಾವು ಏನು ಕಲಿತಿದ್ದೀವಿ ಅಂದರೆ ಭವಿಷ್ಯತ್ತಿನ 16 ಸಿದ್ಧತೆಗಳು, 16 ಪ್ರಿಪರೇಷನ್ಸ್ ಫಾರ್ ಫ್ಯೂಚರ್. ಭವಿಷ್ಯ ಅಂತ ಹೇಳುವಾಗ ಜೀವನದ ಭವಿಷ್ಯ ಇರ್ಬೋದು, ಅದು ಮರಣಾನಂತರ ಇರುವಂಥ ಭವಿಷ್ಯಕ್ಕೆ ಕೂಡ ಆಗಿರ್ಬೋದು, ಇದು ಅನ್ವಯ. ಸರಿ, 6ನೇದಾಗಿ ಸತ್ತವರ ವಿಷಯದಲ್ಲಿ ಒಂದು ಮಾತಿಲ್ಲಿ ಹೇಳಲಾಗಿದೆ 5ನೇ ವಚನದ 2ನೇ ಭಾಗದಲ್ಲಿ, ಇನ್ನು ಮೇಲೆ ಅವರಿಗೆ ಪ್ರತಿಫಲವಿಲ್ಲ. ಹಾಗಾದರೆ ನಾವು ಪ್ರತಿಫಲವನ್ನು ಗಳಿಸಬೇಕಾದರೆ ಬದುಕಿರುವಾಗಲೇ. ಇದು ಕೂಡ ಭವಿಷ್ಯತ್ತಿನ ಒಂದು ಸಿದ್ಧತೆ. ಏನದು? ನಾವು ಬದುಕಿರುವಾಗಲೇ ಏನಾದರೂ ಪ್ರತಿಫಲವನ್ನು ಹೂಡಿಟ್ಕೊಳ್ಬೇಕು, ಮಾಡಬೇಕು ಎಂಬಂಥ ಒಂದು ವಿಷಯ. ಈ ಬಗ್ಗೆ ಒಂದು ವಾಕ್ಯ ಇದೆ, ಅದೇನಂತ ಹೇಳಿದರೆ 2ನೇ ಯೋಹಾನನ ಪತ್ರಿಕೆ ಮತ್ತು 8ನೇ ವಚನದಲ್ಲಿ, ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ನೀವು ಕಳಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಜಾಗರೂಕರಾಗಿರಿ. ವಾವ್, ಏನದು? ಪೂರ್ಣ ಫಲ. ಹೌದು, ಇತರರು ನಮ್ಮ ಜೀವನದಲ್ಲಿ ಮಾಡಿದ ಪ್ರಯಾಸವಾಗಿರ್ಬೋದು, ಅಥವಾ ನಾವು ಭೂಮಿಯಲ್ಲಿರುವಾಗ ಮಾಡುವ ಪ್ರಯಾಸವಾಗಿರ್ಬೋದು, ಅದರ ಫಲವನ್ನು ಅನುಭವಿಸಬೇಕಾದರೆ ಭೂಮಿಯಲ್ಲಿ ಜೀವದಿಂದಿರುವಾಗ. ಮರಣಾನಂತರ ನಾವೇನು ಮಾಡಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಕೂಡ ಸಿದ್ಧತೆ. 7ನೇದಾಗಿ ಇನ್ನೊಂದು ಭವಿಷ್ಯತ್ತಿನ ಸಿದ್ಧತೆ, ಅದೇನೆಂದರೆ ಪ್ರೀತಿ, ಹಾಗೆ ಇವೆಲ್ಲ ಅಳಿದು ಹೋಗ್ತದಂತೆ. ಹಾಗಾದರೆ ಈಗಾಗಲೇ ಹೇಳಿದಂಥ 6ನೇ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಇದು 7ನೇ ವಿಷಯ. ಅದೇನಂತ ಹೇಳಿದರೆ ನಾವು ಬದುಕಿರುವಾಗ ಪ್ರೀತಿಸಬೇಕು. ಆದ ಕಾರಣ ಆ ಪ್ರೀತಿಯನ್ನು ಬದುಕಿರುವಾಗಲೇ ವ್ಯಕ್ತಪಡಿಸುವಂಥದ್ದು ಸೂಕ್ತ. ಅದರ ಬಗ್ಗೆ ಹೆಚ್ಚಾಗಿ ನಾವು ನೋಡಿಕೊಳ್ಳುವಂಥದ್ದು, ಹೇಳುವಂಥದ್ದು ಅಗತ್ಯ ಇಲ್ಲ, ಯಾಕಂದರೆ ಅರ್ಥ ಆಗ್ತದೆ ನಮಗೆ. ಅದಕ್ಕೆ ಸಂಬಂಧಪಟ್ಟಂಥದ್ದು 6ನೇ ವಿಷಯಕ್ಕೆ ಸಂಬಂಧಪಟ್ಟದ್ದು, 7ನೇ ವಿಷಯಕ್ಕೆ ಸಂಬಂಧಪಟ್ಟದ್ದು. ಈಗ 8ನೇ ವಿಷಯದಲ್ಲಿ ಇನ್ನೊಂದು ಸಿದ್ಧತೆ, ಅದು ಕೂಡ ಒಂದಕ್ಕೊಂದು ಸಂಬಂಧ. ಅದೇನಂತ ಹೇಳಿದರೆ ಈ ನೆಂದಿಗೂ ಪಾಲಿಲ್ಲ. ಅಂದರೆ ಬದುಕಿರುವ ತನಕ ನಮಗೆ ಪಾಲಿದೆ, ಏನಾದರೂ ಮಾಡ್ಬೋದು, ಪ್ರೀತಿಸಬಹುದು, ಪ್ರತಿಫಲವನ್ನು ಹೊಂದಬಹುದು. ಆದರೆ ಮರಣಾನಂತರ ನಾವು ಏನು ಮಾಡಲಿಕ್ಕೆ ಆಗಲ್ಲ, ನಮಗೆ ಪಾಲೇ ಇಲ್ಲ ಎಂಬಂಥ ಮಾತು 6ನೇ ವಚನದ ಕೊನೆಯ ಭಾಗದಲ್ಲಿ ಬರೆಯಲಾಗಿದೆ. ಹಾಗಾದರೆ ಬದುಕಿರುವಾಗಲೇ ನಾವೆಲ್ಲ ಮಾಡಿಬಿಡಬೇಕು ದೇವರಿಗಾಗಿ. 9ನೇ ವಿಷಯ ಭಾಳ ಪ್ರಾಮುಖ್ಯ. ಇದು ಪ್ರಸಂಗಿ 9ನೇ ಅಧ್ಯಾಯ ಮತ್ತು 7ನೇ ವಚನದ ಕೊನೆ ಭಾಗದಲ್ಲಿ ಈ ರೀತಿಯಾಗಿದ್ದರೆ, ದೇವರ
ಮೆಚ್ಚಿಕೆ, ಅಪ್ರೂವಲ್ ಆಫ್ ಗಾಡ್. ವಾವ್! ದೇವರ ಮೆಚ್ಚುಗೆ ಬಹಳ ಪ್ರಾಮುಖ್ಯ. ಹೋದ ವಾರ ಒಬ್ಬ ಸ್ನೇಹಿತರು ಕೃಷ್ಣಗಿರಿ ಎಂಬ ಸ್ಥಳದಲ್ಲಿ ಭೇಟಿಯಾಗಿ ಒಬ್ಬ ದೊಡ್ಡ ಸೇವಕರು ರಾಬರ್ಟ್ ಕನ್ವಿಲ್ ಐನವರು ಅವರ ಜೊತೆಯಲ್ಲಿ ಮಾತನಾಡ್ತಾ ಬರುವಂಥ ವೇಳೆಯಲ್ಲಿ ಒಂದು ಮಾತು, ಊಟ ಸಮಯದಲ್ಲಿ ಅಂತ ಕಾಣ್ತಿದೆ, ಆವಾಗ ಒಂದು ಮಾತು ನಾನು ಕಲಿತಾ ಇರುವಂಥದ್ದನ್ನು ಹೇಳಿದೆ. ಅದೇನೆಂದರೆ, ದೇವರ ಒಂದು ಆಶೀರ್ವಾದಕ್ಕಿಂತಲೂ ದೇವರ ಅನುಮೋದ ಬಹು ಪ್ರಾಮುಖ್ಯ ಎಂಬುದಾಗಿ. ದ ಬ್ಲೆಸ್ಸಿಂಗ್ ಆಫ್ ಗಾಡ್ ವರ್ಸಸ್ ದಿ ಅಪ್ರೂವಲ್ ಆಫ್ ಗಾಡ್. ಆ ಮಾತು ಹೇಳಿದ ತಕ್ಷಣ ಅವರು ತಮ್ಮ ದೇಶಕ್ಕೆ, ಶಿಲಾಂಗ್ ಸ್ಥಳಕ್ಕೆ ಹೋಗ್ಬಿಟ್ಟು, ರಾಜ್ಯಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಒಂದು SMS ಕಳಿಸಿದ್ದಾರೆ. ಅದೇನೆಂದರೆ, ಈ ದಿವಸಗಳಲ್ಲಿ ನಾನು ದೇವರ ಆಶೀರ್ವಾದಕ್ಕಿಂತ ದೇವರ ಅನುಮೋದವನ್ನೇ ಹೆಚ್ಚಾಗಿ ಬಯಸುತ್ತಾ ಇದ್ದೇನೆ. ಯಾಕಂದರೆ ದೇವರು ನನ್ನನ್ನು ಬಹಳಷ್ಟು ಆಶೀರ್ವದಿಸಿದ್ದಾನೆ. ಆ ಮಾತು ಕೇಳಿ ನನಗೆ ಬಹಳ ಉತ್ತೇಜನವಾಯಿತು. ಯಾಕಂದರೆ ನಾನು ಕೂಡ ಆ ರೀತಿಯಾಗಿರಬೇಕಂತ ಬಯಸಿದೆ. ನನ್ನಿಂದ ಆ ಮಾತು ಕೇಳಿಕೊಂಡು ಅವರು ಬಹಳಷ್ಟು ಅದನ್ನು ಗಂಭೀರವಾಗಿ ತೆಗೆದುಕೊಂಡಂಥ ಕಾರಣ. ಸರಿ, ಭವಿಷ್ಯತ್ತಿನ ಸಿದ್ಧತೆಗಳನ್ನು ನಾವು ಮಾಡ್ತಾ ಇದ್ದೇವೆ, ಅಥವಾ ಭವಿಷ್ಯತ್ತಿನ ಸಿದ್ಧತೆಗಳು ಏನಿದೆ ಎಂಬುದಾಗಿ ಪ್ರಸಂಗಿ 9ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ತಾ ಇದ್ದೇವೆ. ಸರಿ, 10ನೇದಾಗಿ ದೇವರ ಮೆಚ್ಚುಗೆ ಮಾತ್ರ ಅಲ್ಲ, ದೇವರ ನೇಮಕ, ದಿ ಅಪಾಯಿಂಟ್ಮೆಂಟ್ ಆಫ್ ಗಾಡ್. ದೇವರ ನೇಮಕ, ದೇವರು ನೇಮಿಸಿದ್ದಾನೆ. ಜೀವನದಲ್ಲಿ ಕೆಲವು ಸಂಗತಿಗಳನ್ನು, ದಿನಗಳನ್ನು ದೇವರು ನೇಮಿಸಿದ್ದಾನೆ ಎಂಬಂಥ ಒಂದು ಸಿದ್ಧತೆ. ಈ ಬಗ್ಗೆ ನನಗೆ ಒಂದು ವಾಕ್ಯ ನೆನಪಿಗೆ ಬರುತ್ತಿದೆ. ಅದು ಯಾವುದಂತ ಹೇಳಿದ್ರೆ, ಈ ಎಫೆಸದವರಿಗೆ ಬರೆದ ಪತ್ರಿಕೆ ಮತ್ತು 2ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ ಮತ್ತು ಏನಿದೆ ಎಂಬುದಾಗಿ ನೋಡಿಕೊಳ್ಳೋಣ. ಯಾಕಂತೇಳಿದರೆ, ಭವಿಷ್ಯಕ್ಕೆ ಒಂದು ಸಿದ್ಧತೆಯನ್ನು ನೋಡುವಾಗ ಇದು ಒಂದು ರೀತಿಯಿಂದ ಸೂಕ್ತವಾದದ್ದು, ಯುಕ್ತವಾದದ್ದು. 2ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ 10ನೇ ವಚನದಲ್ಲಿ, ಎಫೆಷಿಯನ್ಸ್ ಚಾಪ್ಟರ್ 2 ವರ್ಸ್ 10 ಏನಂದರೆ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ವಾವ್! ಯಾಕೆ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ? ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿದ್ದೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಹಾಗಾದರೆ ನೇಮಿಸಿದನು, ಅದೇ ಪದ ನೋಡ್ರಿ, ಪ್ರಸಂಗಿ 9 ಮತ್ತು 10ನೇ ವಚನದಲ್ಲಿದೆ. ಆದುದರಿಂದ ಭವಿಷ್ಯತ್ತಿನ 16 ಸಿದ್ಧತೆಗಳು, 16 ಪ್ರಿಪರೇಷನ್ಸ್ ಫಾರ್ ಫ್ಯೂಚರ್ ಎಂಬುದಾಗಿ ನೋಡುವಾಗ, ದೇವರು ನೇಮಿಸಿದ್ದನ್ನು ನಾವು ಗ್ರಹಿಸಬೇಕು, ಅನುಸರಿಸಬೇಕು, ಅನ್ವಯಿಸಿಕೊಳ್ಳಬೇಕು. 10ನೇ ವಚನ ಇನ್ನೊಂದು ಭಾಳ ಚೆನ್ನಾಗಿದೆ. ಭವಿಷ್ಯತ್ತಿನ ಒಂದು ಸಿದ್ಧತೆ, ಈ ರೀತಿಯಾಗಿ ನಾವು ಸಿದ್ಧ ಮಾಡಿಕೊಳ್ಬೇಕು ನಮ್ಮನ್ನು. ಭವಿಷ್ಯತ್ ಅಂತ ಹೇಳುವಾಗ ಮುಂದಿನ ದಿನಗಳಿರ್ಬೋದು, ವಾರಗಳಿರ್ಬೋದು, ತಿಂಗಳುಗಳಿರ್ಬೋದು, ವರ್ಷಗಳಿರ್ಬೋದು, ಅಥವಾ ಮರಣಾನಂತರ ಕೂಡ ಇರ್ಬೋದು. ಅದು ಯಾವುದಂತ ಹೇಳಿದರೆ, 10ನೇ ವಚನ, ಪೂರ್ಣ ಶಕ್ತಿಯಿಂದ ಮಾಡುವುದು. ಏನೇ ಮಾಡಿದರೂ ಪೂರ್ಣ ಶಕ್ತಿಯಿಂದ ಮಾಡುವಂಥದ್ದು. ದೇವರು ಎಂಥ ಪ್ರೀತಿಯನ್ನು ನಮ್ಮ ಕಡೆಯಿಂದ ಅಪೇಕ್ಷಿಸ್ತಾನೆಂಬುದಾಗಿ ನೋಡುವಾಗ ಒಂದು ವಾಕ್ಯ ನನಗೆ ನನ್ನ ಮನಸ್ಸಿಗೆ ಬರ್ತಾ ಇದೆ. ಅದು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ. ಈ ಪೂರ್ಣ ಅಂತ ಹೇಳಿದಾಗ ಅದು ನನಗೆ ನೆನಪಿಗೆ ಬಂತು. 6ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ ಮತ್ತು 5ನೇ ವಚನ ಈ ರೀತಿಯಾಗಿದೆ. ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ,
ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಹಾಗಾದರೆ ದೇವರು ನಮ್ಮ ಕಡೆಯಿಂದ ಬಯಸುವಂಥ ಒಂದು ಸಂಗತಿ ಏನಂದರೆ ಆ ಪೂರ್ಣತೆ, ಹೋಲ್ ಹಾರ್ಟೆಡ್ನೆಸ್. ಅರ್ಧ ಮನಸ್ಸಲ್ಲ, ಪೂರ್ಣ ಮನಸ್ಸು. ಯಾಕಂದರೆ ಅರ್ಧ ಮನಸ್ಸು ಇರುವಂಥದ್ದು ಒಳ್ಳೆಯದಲ್ಲ. ಯಾಕಂತೇಳಿದರೆ ಯೆರೆಮೀಯನ ಗ್ರಂಥ 48ನೇ ಅಧ್ಯಾಯದಲ್ಲಿ ಒಂದು ಮಾತು ಈ ರೀತಿಯಾಗಿದೆ. ನೋಡೋಣ ಏನದು ಎಂಬುದಾಗಿ. ಯೆರೆಮೀಯನ ಗ್ರಂಥ ಇದಕ್ಕೆ ಸಂಬಂಧಪಟ್ಟಂಥ ಮಾತೆ ಅದು 48 ಯೆರೆಮೀಯ, ಅದರಲ್ಲಿ 10ನೇ ವಚನ ಈ ರೀತಿಯಾಗಿದೆ. ಜೆರೆಮಾಯ 48:10. ಯೆಹೋವನು ನೇಮಿಸಿದ ಕೆಲಸದಲ್ಲಿ, ನೇಮಕ ಅಂತ ಹಿಂದಿನ ಒಂದು ಅಂಶ ನೇಮಕದ ಬಗ್ಗೆ ಬಂತೆಲ್ಲ, ದೇವರ ನೇಮಕದ ಬಗ್ಗೆ ನೋಡಿ, ಅದಕ್ಕೆ ಸಂಬಂಧಪಟ್ಟಿದೆ ಇದು ಕೂಡ. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ಭಾಳ ಬಲವಾದಂಥ ಒಂದು ಮಾತು. ದೇವರ ಕೆಲಸವನ್ನು ಆಲಸ್ಯವಾಗಿ ಮಾಡಿದರೆ ಶಾಪ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಏನು ಅಲ್ಲದೇ ಇರೋದಕ್ಕಿಂತಲೂ ಏನಾದರೂ ಒಂದು ಮಾಡೋದು ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಮಾಡಿದರೆ ಪೂರ್ಣ ಆಸಕ್ತಿಯಿಂದ ನಾವು ಮಾಡಬೇಕು, ಇಲ್ಲದಿದ್ದರೆ ಮಾಡಬಾರ್ದು ಎಂಬಂಥ ಒಂದು ಮಾತು. ಆದರೆ ಕೂಡ ನಾವು ಕೆಲವು ಸಾರಿ ತಪ್ಪುವರಾಗಿದ್ದೇವೆ. ದೇವರ ಕರುಣೆ, ದೇವರ ಕ್ಷಮೆ ಇದನ್ನು ಯಾಚಿ ಪುನಃ ನಮ್ಮನ್ನು ಪ್ರತಿಷ್ಠೆಪಡಿಸಿಕೊಳ್ಳುವಂಥದ್ದು ಒಳ್ಳೆಯದು. ಭವಿಷ್ಯತ್ತಿನ ಸಿದ್ಧತೆ ಹೀಗಿರ್ತದೆ. ಮತ್ತು 13ನೇ ಒಂದು ವಿಷಯ ಅಂದರೆ ಭವಿಷ್ಯತ್ತಿಗೆ ನಮ್ಮನ್ನು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ನೋಡುವಾಗ ವಚನ ನೋಡಿಕೊಳ್ಳೋಣ. ಕೊನೆ ಭಾಗ, ಜ್ಞಾನವು, ಕೆಲಸವು, ಯುಕ್ತಿಯು, ತಿಳುವಳಿಕೆಯು ಇರೋದಿಲ್ಲ ಅಂತ ಹೇಳಿಬಿಟ್ಟು. ಅಂದರೆ ಪಾತಾಳದಲ್ಲಿ ಇದು ಕೂಡ ನಮಗೆ ಗೊತ್ತಿರುವಂಥ ಒಂದು ವಿಷಯನೇ. ಅದೇನಂತ ಹೇಳಿದರೆ ಪೂರ್ಣಾಸಕ್ತಿ ನಮ್ಮಲ್ಲಿ ಇರಬೇಕು. ಹೌದು, ಅದೇ ಸಂದರ್ಭದಲ್ಲಿ ಪಾತಾಳದಲ್ಲಿ ಅಂದರೆ ಭವಿಷ್ಯದಲ್ಲಿ ನಮಗೆ ಕೆಲಸ ಇರೋದಿಲ್ಲ, ಯುಕ್ತಿ ಇರೋದಿಲ್ಲ, ತಿಳುವಳಿಕೆ ಇರೋದಿಲ್ಲ, ಜ್ಞಾನ ಇರೋದಿಲ್ಲ. ಆದ ಕಾರಣ ಈಗಲೇ ನಾವು ಕೆಲಸವನ್ನು, ಯುಕ್ತಿಯನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು ಮಾಡುವವರಾಗಿರಬೇಕು ಅಂತ ಹೇಳ್ಬಿಟ್ಟು. 11ನೇ ವಚನ, ಪ್ರಸಂಗಿ 9ನೇ ಅಧ್ಯಾಯದ 11ನೇ ವಚನದಲ್ಲಿ ಇನ್ನೊಂದು ಭವಿಷ್ಯತ್ತಿನ ಸಿದ್ಧತೆ ಅದೇನಂತ ಹೇಳಿದರೆ, ಪ್ರವೀಣರಿಗೆ ದಯೆ. ಹೌದು, ಭವಿಷ್ಯತ್ತಿಗಾಗಿ ನಮ್ಮನ್ನು ಸಿದ್ಧ ಮಾಡ್ಕೋಬೇಕಾದರೆ ದಯೆಯುಳ್ಳವರಾಗಿ ನಾವಿರಬೇಕು. ಭಾಳ ಪ್ರಾಮುಖ್ಯ ಅದು. ದಯೆ ಸಿಕ್ಕೋದಿಲ್ಲ ಅನಂತರ. ಆದ ಕಾರಣ ಸಿದ್ಧತೆ ಏನು? ದಯೆಯನ್ನು ಫೌಂಡೇಶನ್ ಆಗಿ, ದಯೆಯನ್ನು ನಾವು ಅಸ್ತಿವಾರವಾಗಿ, ದಯೆಯನ್ನು ನಮ್ಮ ಜೀವನದಲ್ಲಿ ಒಂದು ಭಾಗಿಯಾಗಿ ಮಾಡಿಕೊಂಡ್ರೆ ದಯೆ, ಕರುಣೆ, ಹೌದು, ಆಶ್ಚರ್ಯ. ಮತ್ತು 14ನೇ ಒಂದು ಸಿದ್ಧತೆ ಏನೆಂಬುದಾಗಿ ನೋಡಿದರೆ, ಬಲಕ್ಕಿಂತ ಜ್ಞಾನವೇ ಶ್ರೇಷ್ಠ. ಹೌದು, ಜ್ಞಾನ ಮತ್ತೊಂದು ಆವೃತ್ತಿ. ಜ್ಞಾನವನ್ನು ನಾವು ಪ್ರಯೋಗಿಸುವಂಥದ್ದು. ಅದಾದ ನಂತರ ಯಾಕೆ ಜ್ಞಾನ ಅಂತ ಹೇಳ್ಬಿಟ್ಟು ನೋಡುವಾಗ, ಯುದ್ಧಾಯುಧಗಳಿಗಿಂತ ಜ್ಞಾನವೇ ಉತ್ತಮ ಎಂಬುದಾಗಿ 18ನೇ ವಚನದಲ್ಲಿ ನಾವು ನೋಡ್ತೇವೆ. ಹೌದು, ಬಲಕ್ಕಿಂತ ಜ್ಞಾನ ಶ್ರೇಷ್ಠ 16ನೇ ವಚನ. ಆದರೆ ಯುದ್ಧಾಯುಧಗಳಿಗಿಂತ ಒಂದು ವೆಪನ್ ಇದ್ದ ಹಾಗೆ ಅದು, ಆತ್ಮಿಕ ಆಯುಧ ಅದು. ಯಾವುದು? ಜ್ಞಾನ. ಈ ಕಥೆಯನ್ನು, ಈ ವಿಷಯವನ್ನು ಅಥವಾ ಈ ಘಟನೆಯನ್ನು ನಾವು ದಾವೀದನ ವಿಷಯದಲ್ಲಿ ನೋಡ್ತೀವಲ್ಲ. ಅವನಿಗೆ ಆಯುಧ ಇರಲಿಲ್ಲ, ಸೌಲನು ಕೊಟ್ಟ, ಅರಸನಾದ ಸೌಲನು ಕೊಟ್ಟ. ಆದರೆ ದಾವೀದನು ಆಯುಧ ಇಲ್ಲದೆ ಜ್ಞಾನದಿಂದ ಒಂದು ಚಿಕ್ಕ ಕಲ್ಲಿನಿಂದ ದೊಡ್ಡ ಗೊಲ್ಯಾತನನ್ನು
ಜಯಿಸಿಬಿಟ್ಟ, ಸಂಹರಿಸಿಬಿಟ್ಟ. ಕೊನೆಯ ವಚನ 18ನೇ ವಚನದ ಕೊನೆ ಸಾಲು ಈ ರೀತಿಯಾಗಿದೆ: ಪಾಪಿಯು ಬಹುಶುಭವನ್ನು ಹಾಳು ಮಾಡುವನು. ಹಾಗಾದರೆ ಬಹುಶುಭವನ್ನು ಭವಿಷ್ಯತ್ತಿಗಾಗಿ ನಾವು ಇಟ್ಕೊಳ್ಬೇಕಾದ್ರೆ 2 ಸಂಗತಿ ಮಾಡ್ಬೋದು. ಒಂದು, ನಮ್ಮ ಜೀವನದಲ್ಲಿ ಪಾಪಿಯನ್ನು, ದುರಾತ್ಮನನ್ನು ಅನುಮತಿಸಬಾರ್ದು. ಮತ್ತು ಇನ್ನೊಂದು, ನಾವಾಗಿಯೇ ತಪ್ಪು ಪಾಪ ಮಾಡೋದರಿಂದ ನಮಗೆ ಬರತಕ್ಕಂಥ ಬಹುಶುಭವನ್ನು ನಾವು ಕಳ್ಕೊಳ್ಳುವವರಾಗಿ ಇರಬಾರ್ದು. 9ನೇ ಅಧ್ಯಾಯ ಪ್ರಸಂಗಿಗಳ ಗ್ರಂಥವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.